ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ತಿಳಿಸ್ತಾ, ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಸಿಂಬಲ್ಸ್ ಏನೇನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಭಾಗ್ಯರೇಖೆಯನ್ನು ನೋಡಿದಾಗ, ಭಾಗ್ಯರೇಖೆ ನೋಡಿ ತುಂಬಾ ಸ್ಪಷ್ಟವಾಗಿ ಅದು ಶನಿ ಪರ್ವತವನ್ನು ತಲುಪಿರುವಂಥದ್ದು. ಶನಿ ಪರ್ವತದಲ್ಲಿ ಎರಡು ಸ್ಟ್ರೈಟ್ ಲೈನು ತುಂಬಾ ಸೊಗಸಾಗಿರುವಂಥದ್ದನ್ನ ಕಾಣ್ತಾ ಇದೀವಿ. ತುಂಬಾ ಉತ್ತಮವಾದಂಥ ಚಿಹ್ನೆ, ಬಹಳ ಉತ್ತಮವಾದಂಥ ಹಣವನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಈ ರೇಖೆ ತುಂಬಾ ದಪ್ಪನಾಗಿಲ್ಲ, ತುಂಬಾ ಒಂದು ತೆಳುವಾಗೂ ಇಲ್ಲ, ತುಂಬಾ ಆ ಅಚ್ಚುಕಟ್ಟಾಗಿರೋದನ್ನ ಕಾಣಿಸ್ತಾ ಇದೆ. ಆದ್ರೆ ಈ ಒಂದು ಭಾಗದಲ್ಲಿ ಅಡ್ಡ ರೇಖೆ ಇರೋದನ್ನ ಕಾಣಿಸುತ್ತೆ. ಅಂದ್ರೆ ಸರಿ ಸುಮಾರು ಒಂದು 35 ರಿಂದ 40 ವರ್ಷದ ಆಸುಪಾಸಲ್ಲಿ ಸಾಕಷ್ಟು ಹಣಕಾಸಿನ ಸಮಸ್ಯೆಯನ್ನ ಇವರು ಅನುಭವಿಸಿರೋದನ್ನ ಕಾಣಿಸುತ್ತೆ. ಸೊ ಮತ್ತೆ ದೇವದೂತ ರೇಖೆ ಇದೆ ನೋಡಿ ಇಲ್ಲಿ, ಇದು ತುಂಬಾ ಸ್ಪಷ್ಟವಾಗಿರೋದನ್ನ ಕಾಣಿಸುತ್ತೆ. ಇದು ದೇವದೂತ ರೇಖೆ ಅಂತ ಕರಿತೀವಿ. ಈ ರೇಖೆ ಯಾರಿಗಿರುತ್ತೆ, ಅವರ ಜೀವನದಲ್ಲಿ ಬಹಳಷ್ಟು ಒಂದು ದೇವರ ಸಹಾಯ ಸಿಗುತ್ತೆ. ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಸಿಕ್ಕೊಂಡ್ರು ಬಹಳಷ್ಟು ಒಂದು ಆಶ್ಚರ್ಯಕರ ರೀತಿಯಲ್ಲಿ ಅದರಿಂದ ಪಾರಾಗ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದು ಉತ್ತಮವಾದ ಚಿಹ್ನೆ. ಮತ್ತೆ ನೋಡಿ, ಈ ಒಂದು ಸೂರ್ಯ ರೇಖೆ ಇಲ್ಲಿಂದ ಶುರುವಾಗಿದೆ. ಅಂದ್ರೆ ಸರಿಸುಮಾರು ಒಂದು 45ರಿಂದ ಇವರಿಗೆ ಸೂರ್ಯ ರೇಖೆ ಶುರುವಾಗಿದೆ. ಸೊ ಸೂರ್ಯ ರೇಖೆ ಇವರಿಗೆ ಉತ್ತಮ ಜನಪ್ರಿಯತೆಯನ್ನು ಅಥವಾ ಉತ್ತಮ ಜೀವನದಲ್ಲಿ ಉತ್ತಮ ಸಕ್ಸಸ್ ಅನ್ನು ಸಹ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಗುರು ಬೆರಳು ಸ್ವಲ್ಪ ಶಾರ್ಟ್ ಇದೆ, ಸೂರ್ಯ ಬೆರಳು ಎತ್ತರವಾಗಿದೆ. ಇದರ ಅರ್ಥ ವ್ಯಕ್ತಿ ಎಂಥದ್ದೇ ಒಂದು ಸಾಹಸವನ್ನ ಕೈಗೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ಬೋದು. ಹಣ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ಈ ತರ ಒಂದು ಚಿಹ್ನೆಗಳಿರ್ತವೆ. ಎಂಥದ್ದೇ ಸಾಹಸವನ್ನ ಮಾಡಿ ಹಣವನ್ನ ಗಳಿಸ್ತಾರೆ ಇವರು ಅಂತ ಹೇಳ್ಬೋದು. ಮತ್ತೆ ಕಿರುಬೆರಳು ಸಹ ಸಾಕಷ್ಟು ಎತ್ತರವಾಗಿ ಇದೆ. ಅಂದ್ರೆ ಉತ್ತಮ ಒಂದು ಮಾತುಗಾರಿಕೆ ಕೌಶಲ್ಯ ಸಹ ಇವ್ರಿಗೆ ಇರೋದನ್ನ ಕಾಣಿಸುತ್ತೆ. ಇನ್ನ ಗುರುಪರ್ವ ಸಾಕಷ್ಟು ಎತ್ತರವಾಗಿದೆ, ಸಾಕಷ್ಟು ಉತ್ತಮವಾದಂತ ಗೌರವ ಇವ್ರಿಗೆ ಸಮಾಜದಲ್ಲಿ ಸಿಗುತ್ತೆ. ಮತ್ತು ಇವ್ರಿಗೆ ತುಂಬಾ ಉತ್ತಮವಾದಂತ ಒಂದು ರೆಕ್ಟ್ಯಾಂಗಲ್ ಇರೋದನ್ನ ಕಾಣಿಸುತ್ತೆ. ನೋಡಿ, ಈ ತರ ಒಂದು ಆಯತಾಕೃತಿ ಯಾರಿಗೇ ಒಂದು ಗುರು ಪರ್ವತದಲ್ಲಿದೆ ಅಂದ್ರೆ ಅವರು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ರೀತಿ ಒಂದು ಆಯತಾಕೃತಿ ಇರುವಂತದ್ದು. ಮತ್ತು ಆಧ್ಯಾತ್ಮಿಕತೆಯಲ್ಲಿನೂ ಸಹ ಅತ್ಯುತ್ತಮವಾದಂತ ಒಂದು ರಿಸಲ್ಟ್ಸ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಎಸ್. ಮತ್ತೆ ನೋಡಿ, ಶನಿ ಪರ್ವದಲ್ಲಿ ನೋಡಿ ತುಂಬಾ ಸ್ಟ್ರೈಟ್ ಲೈನ್ ಎರಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಗುರು ಮತ್ತು ಶನಿ ಬೆರಳಿನ ಸೂರ್ಯ ಮತ್ತು ಶನಿ ಬೆರಳಿನ ಮಧ್ಯೆ ಈ ರೀತಿ ರೇಖೆ ಇರೋದನ್ನ ಬಹಳ ಉತ್ತಮ ಅಂತ ಹೇಳ್ಬೋದು. ಹೆಚ್ಚು ಅಕ್ಷರಸ್ಥರ ಅಲ್ಲದೆ ಇಲ್ಲದ್ರು ಸಹ ಇವರ ಒಂದು ಜ್ಞಾನಕ್ಕೆ ಅಕ್ಕಪಕ್ಕದಾಗಿರೋರು ಅಥವಾ ತುಂಬಾ ಜನರು ಬೆರಗಾಗ್ತಾರೆ. ಅಷ್ಟೊಂದು ಜ್ಞಾನ ಇರುವಂತದ್ದನ್ನ ಕಾಣ್ತೀವಿ. ಸೊ ಜ್ಞಾನಿಗಳಾಗಿರ್ತಾರೆ ಇರೋರು, ಜೀವನದಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನೋಡಿ, ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರೋದ್ರಿಂದ ವ್ಯಾಪಾರ ವಹಿವಾಟಲ್ಲಿ ತುಂಬಾ ಉತ್ತಮವಾದಂತ ಒಂದು ಇದನ್ನ ಹೊಂದ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ರೇಖೆ ಅಡ್ಡಲಾಗಿ ಬಂದಿರೋದನ್ನ ಕಾಣಿಸುತ್ತೆ. ಅಂದ್ರೆ ಸರಿಸುಮಾರು ಒಂದು 25ರ ಆಸುಪಾಸಲ್ಲಿ ಸ್ವಲ್ಪ ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಿದ್ದಾರೆ. ನೆಕ್ಸ್ಟ್ 30ರ ಆಸುಪಾಸಲ್ಲಿ ಆಗ್ಲೇ ಹೇಳಿದಂತೆ ಇಲ್ಲಿ 35ರಿಂದ 40ರ ಒಂದು ಆಸುಪಾಸಲ್ಲಿ ಬಹಳಷ್ಟು ನಷ್ಟವನ್ನ ಅನುಭವಿಸಿರೋದನ್ನ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸೊ ಇನ್ನು ಉಳಿದಂತೆ ಇಲ್ಲಿ ನೋಡಿ, ಇವರ ಒಂದು ಕೇತು ಪರ್ವದಲ್ಲಿ ಒಂದು ಟ್ರಯಾಂಗಲ್ ಸಿಂಬಲ್ ಇರೋದನ್ನ ಕಾಣಿಸುತ್ತೆ. ನೋಡಿ, ಯಾರಿಗೆ ಕೇತು ಪರ್ವತದಲ್ಲಿ ತ್ರಿಭುಜಾಕೃತಿ ಇರುತ್ತೆ ಅವರು ಆಧ್ಯಾತ್ಮಿಕದಲ್ಲಿ ದೊಡ್ಡವಾದಂತ ಹೆಸರನ್ನ ಮಾಡ್ತಾರೆ. ಬಹಳ ಆಧ್ಯಾತ್ಮಿಕವಾಗಿರ್ತಾರೆ. ಇವರು ತೋರಿಕೆಯ ಭಕ್ತಿ ಆಗಿರೋದಿಲ್ಲ. ಇವರ ಭಕ್ತಿ ಬಹಳ ನಿಶ್ಚಲವಾದ ನಿರ್ಮಲವಾದಂತ ಭಕ್ತಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಆಧ್ಯಾತ್ಮಿಕತೆಯಲ್ಲಿ ದೊಡ್ಡ ಹಂತಕ್ಕೆ ಬೆಳೆಯುವ ಎಲ್ಲ ಲಕ್ಷಣಗಳು ಇದಾವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಈ ಒಂದು ಶುಕ್ರ ಪರ್ವನು ಸಾಕಷ್ಟು ಎತ್ತರವಾಗಿದೆ, ಸಾಕಷ್ಟು ಐಶ್ವರ್ಯವನ್ನ, ಸಾಕಷ್ಟು ಒಂದು ಉತ್ತಮವಾದಂತ ಜೀವನವನ್ನ ಅನುಭವಿಸುವಂತ ಎಲ್ಲ ಒಂದು ಲಕ್ಷಣಗಳು ಇವ್ರಿಗೆ ಇದೆ ಅಂತ ಹೇಳ್ಬೋದು. ಇವರು ತುಂಬಾ ಉತ್ತಮವಾದಂತ ಜೀವನವನ್ನು ಸಹ ನಡೆಸಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಇಲ್ಲಿ ಹೆಡ್ಲೈನ್ ಅಂದ್ರೆ ಮಸ್ತಿಷ್ಕ ರೇಖೆ ನೋಡಿ ಸ್ವಲ್ಪ ಈ ತರ ಮೇಲ್ಮುಖವಾಗಿ ಚಲಿಸ್ತಾ ಇರೋದನ್ನ ಕಾಣಿಸುತ್ತೆ. ಅಂದ್ರೆ ಈ ರೀತಿ ಮೇಲ್ಮುಖವಾಗಿ ಚಲಿಸ್ತಾ ಇದ್ದಾಗ
ವ್ಯಕ್ತಿಗೆ ಬಹಳಷ್ಟು ಅದ್ಭುತವಾದಂಥ ತುಂಬಾ ಒಂದು ತುಂಬಾ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳು ಇವ್ರಿಗೆ ಜೀವನದಲ್ಲಿ ಇರ್ತವೆ ಅಂತ ಹೇಳ್ಬೋದು. ಅದನ್ನ ಸಾಧಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಪಟ್ಟು ಅದನ್ನ ಸಾಧಿಸ್ತಾರೆ ಅಂತನೂ ನಾವು ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನೋಡಿ, ಇನ್ನೇನಾದರೂ ಚಿಹ್ನೆಗಳಿದೆ ಬಿಟ್ಟಿದ್ರೆ ನೀವೇ ತಿಳಿಸಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.